ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ಲಾಸ್ಟ್ ಟೈಮ್ ಗವಿ ಬೆಟ್ಟದಲ್ಲಿದ್ದಾಗ ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿ ಧರ್ಮಸ್ಥಳ ಹೋಗ್ಬೇಕು ಅಂದರು. ಆಲ್ರೆಡಿ ನಾನು ಸಕಲೇಶ್ಪುರದಲ್ಲಿದ್ದೆ. ಚಿಕ್ಕಪ್ಪ ನಾನು ಸಕಲೇಶ್ಪುರದಲ್ಲಿದ್ದೀನಿ, ಈಗಾಗಲ್ಲ ಅಂತಂದೆ. ನಮ್ಮ ಚಿಕ್ಕಪ್ಪನೂ ಸಹ ಇವತ್ತಲ್ಲ ಕಣ, ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಹೋಗೋಣ ಬಿಡಿ ಅಂತ ಹೇಳ್ಬಿಟ್ಟು ಹೊರಟಾಗ ಮೊದಲನೇ ಡೆಸ್ಟಿನೇಷನ್ ಇದ್ದಿದ್ದು ಹೊರನಾಡುಗೆ. ಬನ್ನಿ ಹೋಗೋಣ. ಎಷ್ಟು ಸತಿ ಎದ್ದೊಳ್ತ ಸೊ ಹೊರನಾಡು ನಾನು ಸುಮಾರು ಒಂದು 4-5 ಇಯರ್ಸ್ ಆಗೋಗಿತ್ತು ಹೋಗಿ. ಯಾವುದೋ ಒಂದು ಮದುವೆಗೆ ಹೋಗಿದ್ವಿ ಅಲ್ಲಿ. ಅದಾದಮೇಲೆ ಹೊರನಾಡುಗೆ ಹೋಗಿರಲಿಲ್ಲ, ಸುಮಾರು ಗ್ಯಾಪ್ ಆಗಿತ್ತು. ಹೊರನಾಡಲ್ಲಿ ದೇವ್ರ ದರ್ಶನ ಅಂತೂ ಅದ್ಭುತವಾಗಿತ್ತು. ತುಂಬ ಹತ್ತಿರದಿಂದ ದರ್ಶನ ಆಗಿದ್ರಿಂದ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಬೆಳಿಗ್ಗೆ ದರ್ಶನ ಮಾಡಿ ಅಲ್ಲೇ ಟಿಫನ್ಗೆ ಅಂತೇಳಿ ಟಿಫನ್ ಕೊಡಲ್ಲ, ಸ್ನ್ಯಾಕ್ಸ್ ಥರ ಅವಲಕ್ಕಿ ಮತ್ತು ಟೀ ಕೊಡ್ತಾರೆ. ಸೊ ಅದೆಲ್ಲ ತೊಗೊಂಡು ನಾವು ಮತ್ತೆ ರೂಮ್ ಎಲ್ಲ ಚೆಕ್ಔಟ್ ಮಾಡಿ ನಾವು ಹೊರಟಿದ್ದು ಶೃಂಗೇರಿ ಕಡೆ. ಶೃಂಗೇರಿ ಸಹ ಅಷ್ಟೇ. ಯಾಕಂತ ಹೇಳ್ಬಿಟ್ಟಂದ್ರೆ ಹೊರನಾಡು ಶೃಂಗೇರಿ ಇವೆಲ್ಲ ಒಂದೇ ಡೈರೆಕ್ಷನಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಫ್ಯಾಮಿಲಿಯಲ್ಲಿ ಯಾರೇ ಟ್ರಿಪ್ ಮಾಡಿದ್ರು ಮೊದಲನೇದಾಗಿ ಹೊರನಾಡು ಶೃಂಗೇರಿ, ಅಲ್ಲಿಂದ ಸಾಧ್ಯವಾದರೆ ಕಟೀಲು, ಆಮೇಲೆ ಕೊಲ್ಲೂರು ಮೂಕಾಂಬಿಕೆ, ಆಮೇಲೆ ಇನ್ನೊಂದು ಯಾವುದಿದೆ ಸಿಗಂದೂರೇಶ್ವರಿ, ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಹಾಕೊಂಡ್ ಬರ್ತಾ ಇದ್ವಿ. ಸೊ ಈ ಒಂದು ಇದರಲ್ಲಿ ಮಗು ಇರೋದ್ರಿಂದ ನನ್ನ ತಂಗಿ ಮಗಳು ಸಾನ್ವಿನ ಅವರ ಮನೆಗೆ ಕಳಿಸ್ಕೊಡೋ ಅಂತ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಪ್ಪ ಅವರೇನೋ ಮನ್ಸಲ್ಲಿ ಅಂದ್ಕೊಂಡಿದ್ರಂತೆ. ಧರ್ಮಸ್ಥಳ ದರ್ಶನ ಮಾಡಿ ಮಗುನ ಅವ್ರ ಮನೆಗೆ ಕಳ್ಸೋ ಥರ. ಸೊ ಹಾಗಾಗಿ ಈ ಟ್ರಿಪ್ ಪ್ಲಾನ್ ಆಗಿದೆ. ನಾನು ಹೊರಡೋಕೆ ಮುಂಚೆ ನನಗೇನು ಐಡಿಯಾ ಇರಲಿಲ್ಲ. ಎಲ್ಲೋ ಚಿಕ್ಕಪ್ಪ ಫ್ರೆಂಡ್ಸ್ ಯಾರೋ ಬರ್ತಾ ಇದ್ದಾರೆ ಅನ್ನೋ ಒಂದು ಐಡಿಯಾದಲ್ಲಿದೆ. ಆದರೆ ಫ್ಯಾಮಿಲಿ ಬಂತು, ಇನ್ನೂ ಖುಷಿ ಆಯಿತು. ಯಾಕಂತ ಹೇಳ್ಬಿಟ್ಟಂದ್ರೆ ತುಂಬ ಕಡಿಮೆ ಸಮಯ ನಾನು ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು. ಸೊ ಇದೊಂದು ಅವಕಾಶ ಸಿಕ್ತು. ಇದೆಲ್ಲ ಫೈಟ್ ಶೃಂಗೇರಿ ಅಂತೂ ತುಂಬ ದಿನನೇ ಆಗಿತ್ತು. ಸೊ ಅಲ್ಲಿ ಇನ್ನೊಂದೇನಂತ ಹೇಳ್ಬಿಟ್ಟಂದ್ರೆ ಆ ಮೀನುಗಳಿಗೆ ಆಹಾರ ಹಾಕೋದಕ್ಕೆ ಪೂರಿ ಎಲ್ಲ ತೊಗೊಂಬಂದಿದ್ದೆ. ಆದರೆ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟಂದ್ರೆ ನೀರು ತುಂಬ ಜಾಸ್ತಿ ಇರೋದ್ರ ಕಾರಣನೋ ಏನೋ ಗೊತ್ತಿಲ್ಲ, ನೀರು ಹತ್ರಕ್ಕೆ ಬಿಡಲಿಲ್ಲ. ತುಂಬ ದೂರದಿಂದನೇ ನಾವು ಇದು ಮಾಡಬೇಕಾಗಿತ್ತು, ನಾವು ತೊಗೊಂಬಂದಿರೋ ಫೀಡಿಂಗ್ ಕೊಡಬೇಕಾಗಿತ್ತು. ಸೊ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನಂತ ಹೇಳ್ಬಿಟ್ಟಂದ್ರೆ ದೂರದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇತ್ತು ನವಿಲು ಗರಿ ಬಿಚ್ಚಿ ತುಂಬ ಸುಂದರವಾಗಿತ್ತು. ಇನ್ನೊಂದು ಚೂರು ಹತ್ರದಲ್ಲಿದ್ದರೆ ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಸೀನರಿ ಸಿಗ್ತಾ ಇತ್ತು. ಅದಾದಮೇಲೆ ಸರಿ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಮೇಲೆ ಹೋಗಿ ಫೀಡಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ಸೊ ನೆಕ್ಸ್ಟ್ ನಾವು ಬ್ರಿಡ್ಜ್ ಮೇಲೆ ಹೋಗಿ ಹಾಕೋಣ ಬನ್ನಿ. ಆ್ಯಕ್ಚುಲಿ ಬ್ರಿಡ್ಜ್ ಮೇಲಿಂದ ಹಾಕೋದ್ರೆ ಏನು ಸಮಸ್ಯೆ ಅಂತಂದರೆ ತುಂಬ ಗಾಳಿ ಇರೋದ್ರಿಂದ ಹಾಕಿದ ತಕ್ಷಣ ಹಂಗೆ ಬೇರೆ ಕಡೆ ಹಾರ್ಕೊಂಡು ಹೋಗುತ್ತೆ. ಆದರೂ ಪರವಾಗಿಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ, ನದಿ ಒಳಗಡೆನೆ ಬೀಳುತ್ತೆ. ಸೊ ಸುಮಾರು ಕಡೆ ಕಣ್ಣಿಗೆ ಕಾಣಿಸ್ತಾ ಇತ್ತು, ಆದರೆ ಕ್ಯಾಮ್ರಾಗಳಿಗೆ ಅಷ್ಟು ಫಿಶ್ ಕಾಣಿಸ್ಲಿಲ್ಲ. ಸೊ ಒಂಥರ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ತುಂಬ ಒಳ್ಳೆ ಮೆಮೊರೀಸ್ ತೊಗೊಂಡು ಹೊರಟ್ವಿ.
ಇಲ್ಲಿ 2 ಬ್ರಿಡ್ಜ್ ಇದೆ. ಒಂದು ದಾರದಲ್ಲಿ ಕಟ್ಟಿರೋ ಒಂದು ಬ್ರಿಡ್ಜ್ ಇದೆ, ಜೊತೆಗೆ ವಿದ್ಯಾತೀರ್ಥ ಸೇತುವೆ ಅಂತ ಹೇಳ್ಬಿಟ್ಟು ಒಂದಿದೆ. ಸೊ ಇದು ಕಾಂಕ್ರೀಟ್ ಹಾಕಿದ್ದಾರೆ ಬ್ರಿಡ್ಜ್ ಮೇಲೆ. ಸೊ ಆ ಕಡೆ ಒಂದು ಬ್ರಿಡ್ಜ್ ಇದೆ, ಅದ್ರ ಏನಂತಾರೆ ಫುಲ್ ರೋಪ್ ಇಂದಾನೆ ರೆಡಿ ಮಾಡಿರೋದು. ಸೊ ಚೆನ್ನಾಗಿದೆ ಇದು, ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಎಲ್ಲ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ತುಂಬಾ ಹೊತ್ತು ಓಡಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಅರಿಬಿರಿನಲ್ಲಿ ಇರ್ತಾರೆ. ಹಂಗಾಗಿ ಸೊ ಎಲ್ಲ ಮುಗಿದ್ಮೇಲೆ ಒಂದು ದೇವಸ್ಥಾನಕ್ಕೆ ಬಂದು ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಒಳ್ಳೆ ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ನಿಂತ್ಕೊಂಡ್ವಿ. ಸೊ ತೆಗಿಯೋಕ್ಕೊಬ್ರು ಬೇಕಲ್ಲ, ಹಾಗಾಗಿ ಒಬ್ರು ಹೆಲ್ಪ್ ತೊಗೊಂಡು ತುಂಬ ಒಳ್ಳೆ ಫೋಟೋನೇ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಸ್ವಲ್ಪ ಹಾಕಪ್ಪ ಮತ್ತೆ. ಹಾಂ ಸಾಕು. ನಮ್ಮ ಪ್ಲಾನ್ ಇದ್ದಿದ್ದು ಬಂದು ಧರ್ಮಸ್ಥಳ. ಚಿಕ್ಕಪ್ಪ ಹೇಳಿದ್ರು ಕಟೀಲ್ಗೆ ಹೋಗೋಣ ಅಂತೇಳಿ, ಯಾಕಂದ್ರೆ ಸ್ವಲ್ಪ ಬೇಗನೆ ದರ್ಶನ ಎಲ್ಲ ಮುಗ್ದಿದ್ರ ಕಾರಣ 2 ದೇವಸ್ಥಾನದಲ್ಲೂ ಬೇಗ ದರ್ಶನ ಆಯ್ತು. ಸೊ ಹಂಗಾಗಿ ಕಟೀಲ್ಗೆ ಹೊಟ್ವಿ. ಕಟೀಲಲ್ಲಂತೂ ತುಂಬಾ ಅದ್ಭುತವಾಗಿರುವಂತ ಒಂದು ವ್ಯೂ ಪಾಯಿಂಟ್. ಯಾಕೆ ಅಂತಂದ್ರೆ ನೀರ್ ಹರಿಯುತ್ತೆ, ಮಧ್ಯದಲ್ಲಿ ದೇವಸ್ಥಾನ ಇದೆ, ನೀರಂತೂ ಸಿಕ್ಕಾಪಟ್ಟೆ ಇತ್ತು. ತುಂಬಾನೇ ವಿಶೇಷವಾದ ಜಾಗ ಆಗಿದೆ. ಸೊ ಅಲ್ಲಿ ಸುಮಾರು ಅಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ನನ್ನ ಸೊಸೆ ಬೇರೆ ಅಂಬಾ ಅಂತ ಇದ್ಲು, ಸೊ ಅಲ್ಲ ಹಸುಗಳು ಸಹ ಇದ್ವು. ಸೊ ಎಲ್ಲ ವಿಸಿಟ್ ಮಾಡಿಕೊಂಡು ಮತ್ತೊಳ್ಳೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಡೆಯದಾಗಿ ಒಂದು ಗ್ರೂಪ್ ಫೋಟೋ ಬೇಕೇ ಬೇಕಲ್ಲ. ಸೊ ಕಟೀಲೆಲ್ಲ ಮುಗಿಸಿ ಅವತ್ತಿನ ರಾತ್ರಿನೇ ನಾನು ಆದಷ್ಟು ಬೇಗ ರೀಚ್ ಆಗೋಣ ಅಂತೇಳಿ ಸಂಜೆ 7 ಗಂಟೆ ಅಷ್ಟೊತ್ತಿಗೆಲ್ಲ ಧರ್ಮಸ್ಥಳ ರೀಚ್ ಆದ್ವಿ. ಸೊ 9 ಗಂಟೆಗೆ ನಾವು ದರ್ಶನ ಎಲ್ಲರೂ ಹೊರಟ್ರು. ನಾನೊಬ್ಬನಿಗೆ ಅವಕಾಶ ಸಿಗ್ಲಿಲ್ಲ. ಸೊ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಹೋದೆ, ಸಿಕ್ಕಾಪಟ್ಟೆ ಫ್ರೀ ಆಗಿತ್ತು. ಡೈರೆಕ್ಟ್ ಆಗಿ ಒಂದು 15 ನಿಮಿಷದಲ್ಲಿ ದೇವ್ರ ದರ್ಶನ ಆಗೋಯ್ತು. ಅದಕ್ಕೆ ಮುಂಚೆ ಎಲ್ಲ ವಿಚಾರಿಸಿದಾಗ 3 ಅವರ್ಸ್ಗೂ ಹೆಚ್ಚಾಗಿ ಆಗಿತ್ತು. ಸೊ ಅದು ಈಸಿ ಆಯ್ತು. ಪ್ರಸಾದನೂ ಸಹ ತುಂಬಾ ಈಸಿಯಾಗಿ ಸಿಕ್ತು. ಅವತ್ತು ನೈಟು ಧರ್ಮಸ್ಥಳದಲ್ಲೇ ಸ್ಟೇ ಆಗಿ ಮಾರನೇ ದಿವಸ ಇನ್ನೊಮ್ಮೆ ದರ್ಶನ ಮಾಡ್ಬೋದು ಅಂತ ವಿಚಾರಿಸಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ದರ್ಶನ ಮಾಡೋಕ್ಕಾಗಿಲ್ಲ. ಮತ್ತೆ ನಾವು ರಿಟರ್ನ್ ಬೆಳಿಗ್ಗೆ ಹಾಗೆ ಹೋಗೋದಕ್ಕಿಂತ ನೇತ್ರಾವತಿ ಒಂದ್ಸರಿ ನೋಡ್ಕೊಂಡು, ಅಲ್ಲೆಲ್ಲ ತುಂಬಾ ವರ್ಷ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಕ್ ಹೋದಾಗಂತೂ ತುಂಬಾನೇ ಖುಷಿ ಆಯ್ತು. ಸಿಕ್ಕಾಪಟ್ಟೆ ನೀರು ತುಂಬಿತ್ತು. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಹೊರಡ ದಾರಿನಲ್ಲಿ ಮತ್ತೆ ಒಂದು ವ್ಯೂ ನೋಡ್ಬೋದು, ಏನ್ ಸುಂದರವಾಗಿದೆ ಅಂತ ಹೇಳಿ. ಧರ್ಮಸ್ಥಳಕ್ಕೆ ಬಾಯ್ ಹೇಳ್ತಾ ಟಾಟಾ ಮಾಡ್ಕೊಂಡು ಮತ್ತೆ ನಾವು ಹೊರಟಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಅಲ್ಲಂತೂ ಏನು ಹೇಳೋದೇ ಅವಶ್ಯಕತೆ ಇಲ್ಲ. ಗುಡಿ ಗೋಪುರವಿಲ್ಲದೆ ಸಾದಾ ಸೀದಾ ಜಗಲಿಯ ಮೇಲೆ ಪ್ರತಿಷ್ಠಾಪಿಸಿದ್ದಾರೆ. ಅದನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಸುಮಾರು ಜನ ಹರಕೆ ಹೊತ್ಕೊಂಡು ಅಲ್ಲಿ ಗಂಟೆ ಸಹ ಕಟ್ತಾ ಇರ್ತಾರೆ. ನನಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ತುಂಬಾ ಒಳ್ಳೆ ವಿಶೇಷವಾದ ಜಾಗ, ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬಾ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ.
ಸಾನ್ವಿ ಅಂತೂ ಫುಲ್ ಖುಷಿಯಾಗಿ ಇದ್ಲು. ಯಾಕಂತ ಹೇಳ್ಬಿಟ್ಟಂದ್ರೆ ಅವ್ರ ಅಜ್ಜಿ ಮೊಬೈಲ್ ಫೋನ್ ನ ಸಹ ಕೊಡಿಸಿದ್ರು. ಆ ಮೊಬೈಲ್ ಅಲ್ಲಿ ಆಟ ಆಡ್ತಾ ತುಂಬಾ ಖುಷಿಯಾಗಿ ಜಾಲಿಯಾಗಿದ್ಲು. ಒಂದು ಖುಷಿ ವಿಚಾರ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಹತ್ತಿದ್ದೇ ಕಂಡಿಲ್ಲ ನಾನು. ತುಂಬಾ ಖುಷಿಯಾಗಿ ಆರಾಮಾಗಿದ್ಲು. ಅವ್ರ ತಾತ ಸಹ ಒಂದು ಜೀಪ್ ನೆಲ್ಲ ಕೊಡಿಸ್ತಾ ಇದ್ರು. ಸೊ ಶಾಪಿಂಗ್ ಬಾರಿ ಜೋರಲ್ಲೇ ನಡೀತಾ ಇತ್ತು. ಅದೆಲ್ಲ ಆದ್ಮೇಲೆ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆ. ಹೋಗೋ ದಾರಿಯಲ್ಲಿ ಒಂದು ಸೋಡಾ ಕುಡಿಯೋದು ಅದೇನೋ ಯುನಿಕ್ ಆಗಿ ತುಂಬಾ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ. ಆ ಸೋಡಾ ಕುಡ್ಕೊಂಡು ಹಾಗೆ ನಾವು ಹೊರಟಿದ್ದು. ಕುಕ್ಕೆ ರೀಚ್ ಆದ್ಮೇಲೆ ಅಲ್ಲಿ ಜನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾವುದೇ ವಿಡಿಯೋನು ಮಾಡೋಕ್ಕಾಗಿಲ್ಲ. ಕಡೆಯದಾಗಿ ಒಂದಷ್ಟು ಫೋಟೋಸ್ ತಗೊಂಡು ಸುಮ್ಮನೆ ಅಲ್ಲಿಂದ ರಿಟರ್ನ್ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು, ಹೆಜ್ಜೆ ಕೂಡ ಇಡಕ್ಕಾಗ್ತಾ ಇರಲಿಲ್ಲ. ಸುಮಾರು ಅದೆಷ್ಟು 1000 ಜನ ಇದ್ರು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಸುಮ್ಮನೆ ಅಂದಾಜು ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ರು. ಸೊ ಹಾಗಾಗಿ ಅಲ್ಲಿಗೆ ಎಂಡ್ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರೋ ಅನುಭವ ಇದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.